ಬಿಜೆಪಿಗೆ ಬಹುದೊಡ್ಡದಾಗಿ ಕಾಡ್ತಾ ಇರೋದು ಬಂಡಾಯದ ಬಿಸಿ. ಅನೇಕ ಕ್ಷೇತ್ರಗಳಲ್ಲಿ ಈಗ ಬಂಡಾಯ ಏಳುವ ಲಕ್ಷಣಗಳಿದೆ. ಲೋಕಸಭೆ ಎಲೆಕ್ಷನ್ ಅಲ್ಲಿ ಬಿಜೆಪಿಗೆ ಬಂಡಾಯ ಬಿಸಿ. ಈಗ ಪಬ್ಲಿಕ್ ಟಿವಿಗೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಬಂಡಾಯದ ವಿಚಾರದಲ್ಲಿ ನಮ್ಮ ಪಕ್ಷದ ಕೆಲವರು ನನ್ನ ವಿರುದ್ಧ ಷಡ್ಯಂತ್ರ ನಡೆಸಿದ್ದಾರೆ, ಬೆಂಬಲಿಗರು ಸಭೆ ಕರೆದಿದ್ದಾರೆ, ಚರ್ಚಿಸಿ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದ್ದಾರೆ. ನಿನ್ನೆ ಯಡಿಯೂರಪ್ಪ, ಪ್ರಹ್ಲಾದ್ ಜೋಶಿ ಅವರು, ಸುನಿಲ್ ಕುಮಾರ್ ಅವರು ಕರೆ ಮಾಡಿದ್ರು. ಪಕ್ಷ ಸರಿಪಡಿಸುತ್ತೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಅವಮಾನ ಆಗಿದೆ ಅಂತಿದ್ದಾರೆ. ಕಾರ್ಯಕರ್ತರ ನಿರ್ಧಾರ ಕಾದು ನೋಡ್ತೀನಿ ಅಂತ ಕರಡಿ ಸಂಗಣ್ಣ ಅವರು ಹೇಳಿದ್ದಾರೆ. ಸಂಗಣ್ಣ ಕರಡಿ ಇದ್ದಾರೆ, ಅವರೇ ಮಾತಾಡ್ಸೋಣ ಸರ್. ಈಗ ಇವತ್ತಿನ ಸಭೆ, ಬೆಂಬಲಿಗರ ಸಭೆ ಇದೆ, ಇವತ್ತು ಏನು ತೀರ್ಮಾನ ಆಗುತ್ತೆ ಸರ್ ನಿಮ್ಮದು? ಅಲ್ಲ, ಇವತ್ತು ನಮ್ಮ ಬೆಂಬಲಿಗರು ಮತ್ತು ಹಿತೈಷಿಗಳು ಒಂದು ಸಭೆ ಆಗಬೇಕು. ಸಭೆ ಆಗಿ ಅದು ಚರ್ಚೆ ಮಾಡೋಣ, ಆಮೇಲೆ ನಿಮ್ಮ ನಿಲುವು ತಗೊಳ್ರಿ ಅಂತ ಕೂಡ ಒಂದು ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಬೆಂಬಲಿಗರ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ. ಆ ಸಭೆಯಲ್ಲಿ ಡಿಸ್ಕಸ್ ಆದಮೇಲೆ ನಾವು ಏನು ನಿರ್ಣಯ ತೆಗೆದುಕೊಳ್ಬೇಕು ಅನ್ನೋದನ್ನು ಮುಂದಿನ ಹೆಜ್ಜೆ ಅಂದರೆ ನಡೆಯನ್ನು ಹೇಳಲಿಕ್ಕೆ ನಾನು ಆ ಸಂದರ್ಭದಲ್ಲಿ ಹೇಳ್ಬೋದು. ಈ ರಾಜ್ಯದ ನಾಯಕರು, ರಾಷ್ಟ್ರ ನಾಯಕರು ನಿಮಗೆ ಮನವೊಲಿಸುವಂಥ ಕೆಲಸ ನಿನ್ನೆ ಭಾಳ ಜನ ನಾಯಕರು ಮಾತಾಡಿದ್ದಾರೆ. ರಾಜೇಶ್ ಅವರು, ನಮ್ಮ ಸಂಘಟನೆ ಏನು ರಾಜ್ಯ ಕಾರ್ಯದರ್ಶಿಗಳು ರಾಜೇಶ್ ಅವರು ಮಾತಾಡಿದ್ದಾರೆ, ಯಡಿಯೂರಪ್ಪ ಸಾಹೇಬರು ಮಾತಾಡಿದ್ದಾರೆ. ಅದಾದಮೇಲೆ ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ. ಆಮೇಲೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿದ್ದಾರೆ. ಮತ್ತು ಸಾಯಂಕಾಲ ನಮ್ಮ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಮತ್ತು ಇಲ್ಲಿಗೆ ಬಂದು ನಿನ್ನೆ ಕೂಡ ನಮ್ಮ ರಾಯಚೂರು ಶಾಸಕರಂತ ಶಿವರಾಜ್ ಪಾಟೀಲ್ರು ಕೂಡ ಇಲ್ಲೇ ನಮ್ಮ ಮನೆಗೆ ಬಂದಿದ್ದರು, ಮತ್ತು ಪ್ರತಾಪ್ ಪಾಟೀಲ್ ಕೂಡ ನಮ್ಮ ಮನೆಗೆ ಬಂದಿದ್ದರು. ಅವರೆಲ್ಲರೂ ಕೂಡ